ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಖಾಸಗಿ ಶಾಲೆಗಳಿರ್ಬೋದು, ಬೇರೆ ಬೇರೆ ಶಾಲೆಗಳಿರ್ಬೋದು, ಎಲ್ಲ ಶಾಲೆಗಳಲ್ಲೂ ಇವತ್ತು ಪ್ರವೇಶ ಪ್ರಾರಂಭವಾಗಿದೆ. ಈ ಪ್ರವೇಶಾತಿಗೆ ಎಲ್ಲ ಕಡೆ ಅವರು ಜಾಹೀರಾತು ಕೊಟ್ಟಿದ್ದಾರೆ. ಎಲ್ಲ ಕೂಡ ಆಂಗ್ಲ ಭಾಷೆಯಲ್ಲೇ ಜಾಹೀರಾತು ಕೊಟ್ಟಿದ್ದಾರೆ. ಅದರ ವಿರುದ್ಧ ನಾವು ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ, ಸಾಂಕೇತಿಕ ಹೋರಾಟ. ಇವತ್ತು ರಾಮನಗರ ಜಿಲ್ಲೆಯಾದ್ಯಂತ ಹಲವಾರು ಖಾಸಗಿ ಶಾಲೆಗಳು ಏನು ಅವು ಪ್ರಚಾರಕ್ಕೆ ಮಾಡಿದರೆ ಬ್ಯಾನರ್ನ ಅಳವಡಿಸಿದ್ದಾರೆ, ಎಲ್ಲ ಕೂಡ ಇಂಗ್ಲೀಷಲ್ಲಿ ಅಳವಡಿಸಿದ್ದಾರೆ. 1% ಕೂಡ ಕನ್ನಡ ಇಲ್ಲ. ಇವತ್ತು ಸರ್ಕಾರದ ಆದೇಶ 60% ಕನ್ನಡ ಇರಬೇಕು ಅಂತಕ್ಕಂಥದ್ದು. ಆದರೆ ಯಾವುದೇ ಬ್ಯಾನರ್ಲಾಗಲಿ ಯಾವುದೇ ಬೋರ್ಡ್ಗಳಲ್ಲಾಗಲಿ ಇವತ್ತು 1% ಕನ್ನಡ ಕಾಣ್ತಾ ಇಲ್ಲ. ಇದರ ವಿರುದ್ಧ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಇವತ್ತು ಎಲ್ಲ ಶಾಲೆಗಳಿಗೆ ಸಾಂಕೇತಿಕವಾಗಿ ಭೇಟಿ ಕೊಡ್ತಾ ಇದೀವಿ. ಈ ಒಂದು ಏನು ಫ್ಲೆಕ್ಸ್ನ ಅಳವಡಿಸಿದ್ದಾರೆ ಅದು ಈ ಕೂಡಲೇ ತೆರವುಗೊಳಿಸಬೇಕು. ಮುಂದಿನ ದಿನಗಳಲ್ಲಿ 60% ಕನ್ನಡ ಭಾಷೆನ ಅಲ್ಲಿ ಹಾಕಿಸ್ಬೇಕು. 40 ಭಾಷೆ ಅವ್ರು ಯಾವ್ದು ಬೇಕು, 40% ಯಾವ್ದು ಬೇಕಾದ್ರೆ ಯಾವ ಭಾಷೆನ ಅಳವಡಿಸ್ಕೊಳ್ಳಿ, ನಮಗೆ ಕನ್ನಡ ಭಾಷೆನ 60% ಅಳವಡಿಸ್ಬೇಕು ಅಂತೇಳಿ ಒತ್ತಾಯ ಮಾಡಿ ಸಾಂಕೇತಿಕವಾಗಿ ಎಲ್ಲ ಶಾಲೆಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದೀವಿ. ನಾವು ವಿಚಾರಗಳನ್ನ ತಿಳಿಸ್ತಾ ಇದೀವಿ. ಅವರೆಲ್ಲ ಕೂಡ ಸ್ಪಂದನೆ ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಅವ್ರು ಏನಾದ್ರು ತೆರವುಗೊಳಿಸ್ತಾ ಅಂದ್ರೆ ನಾಳೆ ಬೆಳಗ್ಗೆಯಿಂದ ನಾವೇ ಸ್ವತಃ ಹೋಗಿ ಆ ಬ್ಯಾನರ್ನ ಅರ್ಧಾಕುವಂಥದ್ದು ಕಿತ್ತಾಕುವಂತ ಕೆಲಸ ಮಾಡ್ತೀವಿ. ಈ ಕೂಡಲೇ ಎಲ್ಲ ಶಾಲೆಗಳ ಮುಖ್ಯಸ್ಥರು ಎಚ್ಚೆತ್ಕೋಬೇಕು, 60% ಕನ್ನಡವನ್ನು ಅಳವಡಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇಲ್ಲಿ ನಮ್ಮ ಖಾಸಗಿ ಶಾಲೆಗಳಿಗೆ ಇರಕ್ಕೆ ಕನ್ನಡ ನೆಲ ಬೇಕು, ಅವರು ವಾಸ ಮಾಡಕ್ಕೆ, ಅವರು ದುಡ್ಡು ಮಾಡಕ್ಕೆ ಕನ್ನಡದ ನೆಲ ಬೇಕು. ಆದ್ರೆ ಅವ್ರಿಗೆ ಕನ್ನಡ ಬೇಡ. ಕನ್ನಡ ಬೋರ್ಡ್ ಇಲ್ಲ ಅವ್ರ ಹತ್ರ, ಇಲ್ಲ ಶಾಲೆಗಳ ಮುಂಭಾಗದಲ್ಲಿ ಯಾವುದೇ ಒಂದು ಶಾಲಾ ವಾಹನಗಳಿದೆ, ಅದ್ರಲ್ಲೂ ಸಹ ಒಂದು ಕನ್ನಡ ಅಕ್ಷರಗಳನ್ನು ಹಾಕಿಲ್ಲ. ಯಾಕೆ ಇಷ್ಟೊಂದು ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ನಾವು ಮೊನ್ನೆ ನಮ್ಮ ಕೆಂಪೇಗೌಡ ಸರ್ಕಲ್ ನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿದ್ವಿ. BGS ಶಾಲೆಯವರು ಒಂದು ಕನ್ನಡದ ಅಕ್ಷರನ ಹಾಕ್ತಂಗೆ ಪೂರ್ತಿಯಾಗಿ ಇಂಗ್ಲಿಷ್ನೇ ಹಾಕ್ಸಿದ್ದಾರೆ ಬೋರ್ಡ್ಗಳಲ್ಲಿ. ಯಾಕೆ ಈ ತರ ಹಾಕಿದ್ದಾರೆ ಅಂತ ಅವ್ರಿಗೆ ಪ್ರಶ್ನೆ ಮಾಡಿ ಫೋನ್ ಮಾಡಿದ್ರೆ ಅವರು ಸರ್ ನಮ್ದು ಅಡ್ಮಿಷನ್ ಇದೆ ಸರ್, ನಾವು ಅದಕ್ಕೋಸ್ಕರ ಹಾಕೊಂಡಿದೀವಿ. ಯಾಕಪ್ಪ ಅಡ್ಮಿಷನ್ಗೋಸ್ಕರ ಕನ್ನಡ ಬೇಡವಾ, ಇಂಗ್ಲಿಷೇ ಬೇಕಾ, ದುಡ್ಡು ಮಾಡಕ್ಕಷ್ಟೇನಾ ಕನ್ನಡ ನೆಲ ಬೇಕಾಗಿರೋದು ಅಂತ ಅವ್ರು ಕೇಳಿದ್ರೆ, ಅವತ್ತೊಂದು ದಿನ ನಾವು ಆ ಬ್ಯಾನರ್ಗಳನ್ನ ತೆರವು ಮಾಡಿದೀವಿ, ಎಲ್ಲಾನು ಹರಿದಾಕಿದೀವಿ ಹೋರಾಟವನ್ನ ಮಾಡಿ. ಆದ್ರೆ ಸಂಜೆನೆ ತಂದು ತಿರ್ಗಾ ಮತ್ತೆ ಅವರು ಬ್ಯಾನರ್ಗಳನ್ನ ಇಡೀ ರಾಮನಗರ ತುಂಬಾ ಕಟ್ಟಿದ್ದಾರೆ. ನೋಡಿ ಯಾವ ಮಟ್ಟಕ್ಕೆ ಕನ್ನಡದ ಮೇಲೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇವ್ರಿಗೆ ಹೋರಾಟಗಾರರು ಅಂದ್ರೆ ಇವ್ರಿಗೆಲ್ಲರೂ ಭಯನೇ ಇಲ್ಲ ಅನ್ನಂಗಾಗಿದೆ. ಇವತ್ತು ಹೋರಾಟಗಾರರಿಗೆ ಅಷ್ಟೇನ ಕನ್ನಡ ಬೇಕಾಗಿರೋದು. ಕಳೆದ ಒಂದು ತಿಂಗಳಿಂದ ನಾವು DDPN ಅವ್ರಿಗೆ ಮನವಿ ಕೊಟ್ವಿ, ಪ್ರತಿ ಶಾಲೆಯಲ್ಲೂ ಸಹ ಕನ್ನಡದಲ್ಲಿ ಬೋರ್ಡ್ ಇರಬೇಕು, ನಾಮಫಲಕ ಹಾಕ್ಬೇಕು, ಮತ್ತೆ ಏನು ಶಾಲಾ ವಾರ್ಷಿಕೋತ್ಸವ ನಡೆಸ್ತಾರೆ ಅಂತ ದಿನಗಳಲ್ಲಿ ಕನ್ನಡ ಹಾಡುಗಳನ್ನ ಹಾಕ್ಬೇಕು, ಮತ್ತೆ ಏನು ಶಾಲಾ ಅಡ್ಮಿಷನ್ ನೀವು ಬ್ಯಾನರ್ಗಳನ್ನ ಹಾಕ್ತೀರಾ ಪ್ರತಿ ತಾಲೂಕಿನ ಜಿಲ್ಲೆಯಾದ್ಯಂತ, ಅದು ಕನ್ನಡದಲ್ಲೇ ಇರಬೇಕು 60%. ಸರ್ಕಾರ ಇವತ್ತು ಆದೇಶ ಮಾಡಿದೆ, ಎಲ್ಲೇ ನಾಮಫಲಕಗಳನ್ನ ಅಳವಡಿಸಿದ್ರು ಯಾರೇ ಆದ್ರೂ ಪರವಾಗಿಲ್ಲ 60% ಕನ್ನಡದಲ್ಲಿ ಇರ್ಬೇಕು ಅಂತ. ಅದನ್ನ ಯಾರು ಗಾಳಿಗೆ ತೂರ್ತಾ ಇದ್ದಾರೆ, ಯಾರು ಸಹ ಪಾಲಿಸ್ತಾ ಇಲ್ಲ. ಯಾಕೆ ಇವತ್ತು ನಮ್ಮ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ನಿಮ್ಗೆಲ್ಲ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲು ಇಂಥ ಖಾಸಗಿ ಶಾಲೆಗಳಿಗೆ ಎಲ್ಲೆಲ್ಲಿ ಕನ್ನಡ ಅಳವಡಿಸಿಲ್ಲ ಅಂತರ ಮೇಲೆ ಕ್ರಮ ತಗೊಂಡು ದಂಡ ವಿಧಿಸುವಂತ ಕೆಲಸ ಮಾಡಿ. ಹೋರಾಟಗಾರರು ಬಂದು ನಾವು ದಿನ ಬಡ್ಕೋಬೇಕಾಗಿಲ್ಲ ಕನ್ನಡ ಹಾಕಿ ಅಂತ. ಯಾವನೋ ಆಗ್ತಾನೆ, ನಾವು ಮಾಡಿರೋಂಥ ಹೋರಾಟಗಳಿಗೆ ಕಮೆಂಟ್ ಹಾಕ್ತಾರೆ, ರೋಲ್ ಕಾಲ್ ಹಾಕ್ತಾರೆ, ಇನ್ನೊಂದಕ್ಕೆ ಮಾಡ್ತಾರೆ ಅಂತ. ನಾವು ರೋಲ್ ಕಾಲ್ ಗಿರಾಕಿಗಳಲ್ಲಪ್ಪ, ನಮ್ಮ ಸಂಬಳದಲ್ಲಿ ನಾವು ದುಡಿಯೋ ಅಂತ ಕೆಲಸದಲ್ಲಿ ಕನ್ನಡವನ್ನ ಉಳಿಸೋಂತ ಕೆಲಸ ಮಾಡ್ತಾ ಇದ್ವಿ. ನಿಮ್ಗೆ ತಾಕತ್ತಿದ್ರೆ ಬಂದು ಆ ಕೆಲಸವನ್ನ ಮಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡು ನಿಮ್ಮ ಮನೆಗಳಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಏನು ಖಾಸಗಿ ಶಾಲೆಗಳಿದೆ ಎಲ್ಲರೂ ಸಹ ಕನ್ನಡವನ್ನು ಉಳಿಸ್ಬೇಕು. ಇಲ್ವಾದಲ್ಲಿ ಮೊನ್ನೆ ಏನು ನಾವು BGS ಬೋರ್ಡ್ಗೆ ನಾವು ಮಾನದಂಡವನ್ನು ಮಾಡಿದೀವಿ, ಹರಿದಾಕಿದೀವಿ, ಎಲ್ಲಾ ಶಾಲೆಯ ಬೋರ್ಡ್ಗಳನ್ನ ಅದೇ ರೀತಿ ಹರಿದಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಿಜಕ್ಕೂ ನಮ್ಗೆ ನಾಚಿಕೆ ಆಗುತ್ತೆ. ಈ ಅಧಿಕಾರಿಗಳು ಇವ್ರ ಹತ್ರ ಮಣ್ಣು ತಿಂತಾ ಇದಾರೆ, ಅನ್ನ ತಿಂತಾ ಇಲ್ಲ, ಮಣ್ಣು ತಿಂತಿದ್ದಾರೆ. ಅವ್ರಿಗೆ ಒಂದ್ ಕಡೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ಇನ್ನೊಂದ್ ಕಡೆ ಖಾಸಗಿ ಶಾಲೆಗಳಿಂದ ಹಣವನ್ನ ಪಡೆದು ಈ ರೀತಿ ಎಲ್ಲ ದುಂದು ವೆಚ್ಚವಾಗಿ ಖರ್ಚು ಮಾಡ್ಕೊಂಡು ನೀವು ಆರಾಮಾಗಿರಿ ಅಂತ ಹೇಳಿದ್ದಾರೆ. ನಗರಸಭೆ ಕೂಡ ಕಣ್ಮುಚ್ಕೊಳ್ತಿದೆ. ನಗರಸಭೆ ಒಂದ್ ಕಡೆ ಬ್ಯಾನರ್ನ ತೆರವುಗೊಳಿಸ್ತೀವಿ, ಅನುಮತಿ ತಗೊಳ್ತೇವೆ ಅಂತ ಹೇಳ್ತಾರೆ. ಆದ್ರೆ 100% ಹಾಕಿರುವಂತ ಇಂಗ್ಲಿಷ್ ಹಾಕಿರುವಂತ ಬ್ಯಾನರ್ಗಳನ್ನ ತೆರವುಗೊಳಿಸುವಲ್ಲಿ ನಗರಸಭೆ ಕೂಡ ವಿಫಲವಾಗಿದೆ. ಹಾಗಾಗಿ ನಾವ್ ಹೇಳೋದಿಷ್ಟೇ, ಕನ್ನಡವನ್ನ 60% ಕನ್ನಡವನ್ನ ಕಡ್ಡಾಯವಾಗಿ ಬಳಸದೇ ಇರುವಂತ ಯಾವುದೇ ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನ ರದ್ದುಗೊಳಿಸಿ ಸರ್ಕಾರ ಈ ಕೂಡಲೇ DC ಅವರು ಕೂಡ ಈ ಕಡೆ ಗಮನ ಹರಿಸಬೇಕು. ಬರೀ ತಮ್ಮ ವೈಯಕ್ತಿಕ ಏನು ಇವತ್ತೇನು ಜಮೀನ್ ವಿಚಾರವಾಗಿ ನೀವೇನೋ DC ಅವರು ತಲೆ ಕೆಡಿಸ್ಕೊತಾ ಇದೀರೋ ಅದನ್ನ ತೆರವುಗೊಳಿಸಿ ಈ ಕನ್ನಡ ಶಾಲೆಗಳನ್ನ ಕನ್ನಡನ ಉಳಿಸುವಂತ ಒಂದು ನಿರ್ಧಾರ ಬರಬೇಕು. ಹಾಗಾಗಿ ಯಾರು ಕನ್ನಡವನ್ನ ಬಳಸ್ತಾ ಇರುವಂತ ಶಾಲೆಗಳಿದೆಯೋ ಅವ್ರನ್ನ ಈ ಕೂಡಲೇ ರದ್ದುಗೊಳಿಸಿ ಅವ್ರನ್ನ ಅನುಮತಿಯನ್ನ ತೆಗೆದುಹಾಕಿದ್ರೆ ಅವಾಗ ಅವರೇ ಎಲ್ಲಾ ಖಾಸಗಿ ಶಾಲೆಗಳು ಕನ್ನಡದ ಕಡೆ ಗಮನ ಕೊಡ್ತಾರೆ ಅಂತೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.